ರೋಟರಿ ಕ್ಲಬ್ ಪುತ್ತೂರು ಯುವ, ಇನ್ನರ್ ವೀಲ್ ಕ್ಲಬ್ ಪುತ್ತೂರು ಮತ್ತು ಲಯನ್ಸ್ ಕ್ಲಬ್ ಪುತ್ತೂರು, ಮಧ್ವರಾಜ್ ಟ್ರಸ್ಟ್ ಮಲ್ಪೆ ಮತ್ತು ಅನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ವತಿಯಿಂದ ಜನವರಿ 27 ಮತ್ತು 28ರಂದು ದೇಸಿ ತಳಿಯ ಮನೆ ನಾಯಿಗಳಿಗೆ ಉಚಿತವಾಗಿ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಲಾಗುತ್ತದೆ ಎಂದು ರೋಟರಿ ಕ್ಲಬ್ ಪುತ್ತೂರು ಯುವ ಅಧ್ಯಕ್ಷ ಪಶುಪತಿ ಶರ್ಮಾ ಮತ್ತು ಅನಿಮಲ್ ಕೇರ್ ಟ್ರಸ್ಟ್ನ ಮಮತಾ ಇವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ವಿಶೇಷವಾಗಿ ನಾಯಿಗಳ ಸಂತಾನೋತ್ಪತ್ತಿಯನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ ಈ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. 100 ನಾಯಿಗಳಿಗೆ ಈ ಶಿಬಿರದಲ್ಲಿ ಸಂತಾನಹರಣ ಚಿಕಿತ್ಸೆಯನ್ನ ಮಾಡಲಾಗುತ್ತದೆ. ಈಗಾಗಲೇ 70 ನಾಯಿಗಳ ನೋಂದಣಿ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಶಿಬಿರವು ಜರುಗಲಿರುವುದು. ರಿಜಿಸ್ಟ್ರೇಷನ್ ಮಾಡಲು ಕರೆ ಮಾಡಿ ನೋಂದಾಯಿಸಬಹುದು ಎಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪೂರ್ವಾಧ್ಯಕ್ಷ ಭರತ್ ಪೈ, ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ಅಶ್ವಿನಿ ಕೃಷ್ಣಮುಳಿಯ ಉಪಸ್ಥಿತರಿದ್ದರು. ಸ್ವಾಗತವನ್ನು ಕೋರುತ್ತಾ ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟ್ ಮಲ್ಪೆ, ರೋಟರಿ ಕ್ಲಬ್ ಪುತ್ತೂರು ಯುವ, ಇನ್ನರ್ ವೀಲ್ ಕ್ಲಬ್ ಪುತ್ತೂರು ಮತ್ತು ಲಯನ್ಸ್ ಕ್ಲಬ್ ಪುತ್ತೂರು, ಸೊ ನಾವೆಲ್ಲರೂ ಸೇರಿ ಅನಿಮಲ್ ಕೇರ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇವರ ಸಹಯೋಗದೊಂದಿಗೆ 27-28 ಜನವರಿ ನಮ್ಮ ಪುತ್ತೂರಿನ ಲಯನ್ಸ್ ಕ್ಲಬ್ಬಿನ ಲಯನ್ಸ್ ಮಂದಿರದಲ್ಲಿ ದೇಸಿಯ ಮನೆ ನಾಯಿಗಳಿಗೆ ಉಚಿತವಾಗಿ ಸಂತಾನಹರಣ ಚಿಕಿತ್ಸೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಮಧ್ವರಾಜ್ ಅನಿಮಲ್ ಕೇರ್ ಟ್ರಸ್ಟ್ನವರು ಭಾಳಷ್ಟು ನಮಗೆ ಧನ ಸಹಾಯವನ್ನು ಮಾಡುವುದರ ಮೂಲಕ ಉಚಿತವಾಗಿ ಭಾಳಷ್ಟು ನಾಯಿಗಳನ್ನು ಅವರ ಸಂತಾನಹರಣ ಚಿಕಿತ್ಸೆ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ನೀಡ್ತಾ, ಅದೇ ರೀತಿಯಲ್ಲಿ ಇನ್ನರ್ ವೀಲ್ ಕ್ಲಬ್ನವರು ಅಧ್ಯಕ್ಷರು ಅಶ್ವಿನಿ ಕೃಷ್ಣ ಮೇಡಮ್ ಅವರು, ಅದೇ ರೀತಿಯಲ್ಲಿ ನಮ್ಮ ಪೂರ್ವಾಧ್ಯಕ್ಷರು ಭರತ್ ಪೈ ಅವರು, ಅದೇ ರೀತಿಯಲ್ಲಿ ಈಗ ನಮ್ಮ ಅನಿಮಲ್ ಕೇರ್ ಟ್ರಸ್ಟ್ನ ಮಮತಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಮುಂದಿನ ಅದು ಹೇಗೆ ನಡೀತದೆ, ಹೇಗೆ ಆಗ್ತದೆ ಅಂತ ಹೇಳುವಂಥ ವಿವರಗಳನ್ನು ಮಮತಾ ಅವರು ನಮ್ಮ ಜೊತೆ ಹಂಚಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಈ ಶನಿವಾರ ಭಾನುವಾರ ನಾವು ಮನೆ ನಾಯಿಗಳಿಗೆ, ಅಂದರೆ ಮನೆಯ ಊರಿನ ನಾಯಿಗಳು ಬ್ರೀಡ್ ಆಗಿದ್ದರೆ ಅದನ್ನು ಮಾಡೋದಿಲ್ಲ, ಊರಿನ ನಾಯಿಗಳಿಗೆ ನಾವು ಉಚಿತವಾಗಿ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಕೊಡ್ತೇವೆ. ಈಗ ಸದ್ಯಕ್ಕೆ ಒಂದು 70 ನಾಯಿಗಳು ರಿಜಿಸ್ಟರ್ ಆಗಿದೆ. ಸೊ ನಾವು ಇಷ್ಟರವರೆಗೆ ಈ ಪೋಸ್ಟರಲ್ಲಿ ಅಡ್ರೆಸ್ ಕೊಡಲಿಲ್ಲ. ನಮ್ಮ ಮೂಲಕ ರಿಜಿಸ್ಟರ್ ಮಾಡಿ ಆಮೇಲೆ ಬರಬೇಕು. ಯಾಕಂದರೆ ಡೈರೆಕ್ಟಾಗಿ ನಾವು ಅಡ್ರೆಸ್ ಕೊಟ್ಟರೆ ಅಲ್ಲೇ ಬಂದರೆ ಅವುಗಳಿಗೆ 12 ಗಂಟೆ ಉಪವಾಸ ಇರ್ತದೆ ನಾಯಿಗಳಿಗೆ. ಸೊ ಡೈರೆಕ್ಟಾಗಿ ಅಲ್ಲಿ ನಾಯಿನ ತಂದು ಈಗ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಸರ್ಜರಿ, ಇದು ಶಸ್ತ್ರಚಿಕಿತ್ಸೆ. 2 ವೈದ್ಯರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಸೊ ಇದು ನಮ್ಮದು 5th ಕ್ಯಾಂಪ್ ಮಾಡ್ತಾ ಇರೋದು ದಕ್ಷಿಣ ಕನ್ನಡದಲ್ಲಿ. ಈ ವರ್ಷ ಫಸ್ಟ್ ಕ್ಯಾಂಪ್ ಪುತ್ತೂರಲ್ಲಿ. ಸೊ ನಮ್ಮ ಉದ್ದೇಶ ಏನಂದರೆ, ಈ ಎಲ್ಲರೂ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು, ದಾರಿ ನಾಯಿಗಳ ಹಾವಳಿ, ಸ್ಟ್ರೇ ಡಾಗ್ ಮೆನೆಸ್ ಅಂತ ಒಂದು ವರ್ಡ್ಸ್ನ ತುಂಬ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನಾವು ಅದ್ರ ಬಗ್ಗೆ ವರ್ಕ್ ಮಾಡೋದ್ರಿಂದ, ಪ್ರಾಣಿ ದಯಾ ಸಂಘಗಳ ಜೊತೆ ವರ್ಕ್ ಮಾಡೋದ್ರಿಂದ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ, ಈ ಸ್ಟ್ರೇ ಡಾಗ್ ಮೆನೆಸ್ ಅಥವಾ ದಾರಿ ನಾಯಿಗಳು ಜಾಸ್ತಿ ಆಗೋದು ಮೇನ್ ಕಾರಣ ಮನೆಯವರಿಂದ. ಸೊ ನಿಮ್ಮ ಮುನ್ಸಿಪಾಲ್ಟಿಯವರು, ಪುತ್ತೂರು ಮುನ್ಸಿಪಾಲ್ಟಿಯವರು ದಾರಿ ನಾಯಿಗಳಿಗೆ ಆಪ್ರೇಷನ್ ಮಾಡಲೇಬೇಕು. ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ, ಅದನ್ನು ಅವರು ಸ್ಟಾರ್ಟ್ ಮಾಡಬೇಕು. ಬಟ್ ಅವರು ಎಷ್ಟು ಮಾಡಿದ್ರೂ ಮನೆಯವರು ತಂದು ದಾರಿಯಲ್ಲಿ ಬಿಟ್ಟರೆ ದಾರಿ ನಾಯಿಗಳು ಕಡಿಮೆ ಆಗೋದಿಲ್ಲ. ಸೊ ಅದನ್ನು ನಾವು ಮಂಗಳೂರಲ್ಲಿ ತುಂಬ ನೋಡಿದ್ದೇವೆ. ತುಂಬ ವರ್ಷಗಳಿಂದ ನಾವು ದಾರಿ ನಾಯಿಗಳಿಗೆ ಮಾಡ್ತಾಯಿದ್ರು. ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ದಾರಿ ಬೆಕ್ಕುಗಳು, ನಾಯಿಗಳು ಸಿಗ್ತವೆ, ತುಂಬ ಸಿಗ್ತವೆ, ಮನೆಯಿಂದ ತಂದು ಬಿಡ್ತಾರೆ. ಸೊ ಇವು ಕೆಲವು ಸರಿ ಕಣ್ಣು ತೆಗೆದಿರೋದಿಲ್ಲ. ಆಮೇಲೆ ಅವುಗಳು ಅಲ್ಲಿ ದೊಡ್ಡದಾಗಿ ಅಲ್ಲಿ ಮರಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅದರಿಂದಾಗಿ ದಾರಿ ನಾಯಿಗಳು ಜಾಸ್ತಿ ಆಗ್ತದೆ. ಇನ್ನೊಂದು ಏನಂದರೆ, ನಮ್ಮ ಜನರಿಗೆ ಹೆಣ್ಣು ನಾಯಿಗಳು ಬೇಡ, ಅವರಿಗೆ ಗಂಡು ನಾಯಿ ಬೇಕು. ಇಲ್ಲದಿದ್ದರೆ ಒಂದು ಫಾರಿನ್ ಬ್ರೀಡ್ ಬೇಕು. ಸೊ ನಮ್ಮ ಕಾಟು, ನಮ್ಮ ಹೆಣ್ಣಿನ ನಾಯಿ ಅಂದರೆ ಅದು ಲೋಯೆಸ್ಟ್ ಲೆವೆಲ್. ಸೊ ಅದನ್ನು ನಾವು ಪ್ರಮೋಟ್ ಮಾಡ್ತೇವೆ, ಅದನ್ನು ನಾವು ಎತ್ತಿಡ್ತೇವೆ. ಯಾಕಂದರೆ ನಮ್ಮದೇ ನಾವು ಪ್ರೀತಿ ಮಾಡದೇ ಇದ್ದರೆ ಬೇರೆದನ್ನು ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ. ಫಸ್ಟ್ ನಮ್ಮನ್ನೇ ನಾವು ಪ್ರೀತಿ ಮಾಡಬೇಕು. ಸೊ ಅವುಗಳನ್ನ ನಾವು ಎತ್ತಿಟ್ಬಿಟ್ಟು ಅವುಗಳಿಗಿನ ಅಡಾಪ್ಟ್ ಮಾಡಿ ಒಂದು ಸಂತಾನಹರಣ ಚಿಕಿತ್ಸೆ ಮಾಡಿದರೆ ಗಂಡು ಹೆಣ್ಣು ಒಂದೇ. ಆಮೇಲೆ ನಮ್ಮ ಇಂಡಿಯನ್ ನಾಯಿಗಳು ಅಷ್ಟೇ ಚೆಂದ ಉಂಟು. ಲೋಕಲ್ ನಾಯಿಗಳಿಗೆ ಇಲ್ಲಿನ ಲೋಕಲ್ ವೆದರ್ಗೆ ಅಡ್ಯಾಪ್ಟ್ ಆಗಿರ್ತವೆ. ಸೊ ಆ ಥರ ಎಲ್ಲ ಹೇಳಿಕೊಟ್ಟು ಸಂತಾನಹರಣ ಚಿಕಿತ್ಸೆನ ಫ್ರಂಟ್ ಅದನ್ನು ಮುಂದೆ ಇಟ್ಟು ಅದು ಮಾಡಲೇಬೇಕು. ಅದು ಮಾಡದೇ ಇದ್ದರೆ, ಈಗ ಕೋಟ್ಯಾಂತರ ನಾಯಿಗಳಾಗಲೇ ಆಗಿದೆ ದೇಶದಲ್ಲಿ, ತುಂಬ ನಾಯಿಗಳುಂಟು. ಸೊ ಅದನ್ನು ಕಡಿಮೆ ಮಾಡೋಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ರೋಟರಿ, ಲಯನ್ಸ್ ಕ್ಲಬ್, ಇನ್ನರ್ ವೀಲ್ ಅವ್ರ ಹತ್ರ ಸೇರಿಕೊಂಡು ಮಧ್ವರಾಜ್ ಟ್ರಸ್ಟ್ ಅವರ ಮೇಜರ್ ಫಂಡಿಂಗ್ ಮೂಲಕ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಆದಷ್ಟು ಮನೆ ನಾಯಿಗಳೇ ಮಾಡಿಕೊಡುವ ಅಂತ ನೋಡ್ತಾ ಇದ್ದೀವಿ.
ಕಾಸ್ಟ್ ಬೀಳ್ತದೆ ಮೇಡಮ್ ಅಂದ್ರೆ ಯು ಕ್ಯಾನ್ ಓಕೆ. ಸೊ ನಾವು 2 ದಿವಸದ ಕ್ಯಾಂಪ್ ಅಂತೇಳಿ ಹೇಳ್ಕೊಂಡು ಮಾಡ್ತಾ ಇರೋದ್ರಿಂದ ಸುಮಾರು 1.5 ಲಕ್ಷ ಖರ್ಚಿದೆ ಇದಕ್ಕೆ. ಸೊ ಈಗಾಗಲೇ ಸುಮಾರಾಗಿ 96,000 ರೂಪಾಯಿ ಅಂದರೆ ಅವ್ರ ಹತ್ರ ಕೇಳ್ಕೊಂಡಾಗ ಅಷ್ಟು ಹಣ ನಮಗೆ ಮಧ್ವರಾಜ್ ಟ್ರಸ್ಟ್ನವರು ಕೊಡ್ತಾ ಇದ್ದಾರೆ. ಒಂದು ನಾಯಿಗೆ ನಗರಸಭೆಯಲ್ಲಿ ಮೊದಲಿಂದಲೇ ಹಣ ಇಡ್ತಾ ಇದ್ರು ಅದು ಯಾರು ಟೆಂಡರ್ ತಗೊಂಡೇನಂತೆ. ಹೌದು. ಒಂದು ನಾಯಿ ಕಾಸ್ಟ್ ಕೇಳ್ತಾ ಇದ್ದಾರೆ 2000. ಇವಾಗ ಸೊ ದಾರಿ ನಾಯಿ ಮಾಡೋದು ಮನೆ ನಾಯಿ ಮಾಡೋದು ಸ್ವಲ್ಪ ಡಿಫ್ರೆನ್ಸ್ ಇದೆ. ದಾರಿ ನಾಯಿ ಮಾಡಿದಾಗ ನಿಮ್ಮ ಗೌರ್ಮೆಂಟ್ ಅವರು ಮಾಡಬೇಕು, ಅದು ರೆಸ್ಪಾನ್ಸಿಬಿಲಿಟಿ. ದಾರಿ ನಾಯಿ ಮಾಡಿದಾಗ ಅದಕ್ಕೆ ಒಂದು ಪ್ರೊಸೀಜರ್ ಇರ್ತದೆ. 5 ದಿನಗಳು ಅವುಗಳನ್ನ ನೋಡ್ಕೋಬೇಕು, ಪೋಸ್ಟ್ ಆಪರೇಟಿವ್ ಕೇರ್. ಒಂದು ಪ್ರಾಣಿ ದಯಾ ಸಂಘದಲ್ಲಿ, ಆಮೇಲೆ ಯಾವ್ಯಾವ ಯಾವ್ದು ಪ್ರಾಣಿ ದಯಾ ಸಂಘ ಆಗಲ್ಲ, ಇಟ್ ಶುಡ್ ಬಿ AWBI ಸರ್ಟಿಫೈಡ್. AWBI ಅಂದರೆ ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಸರ್ಟಿಫಿಕೇಷನ್ ಇರಬೇಕು ಆ ಸಂಸ್ಥೆಗೆ. ಸೊ ಇಡೀ ದಕ್ಷಿಣ ಕನ್ನಡದಲ್ಲಿ ಈಗ ಸದ್ಯಕ್ಕೆ ಇರೋದು ಒಂದೇ ಒಂದು ಸಂಸ್ಥೆಗೆ, ಅದು ಆ್ಯನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ್, ಅವ್ರಿಗೆ ಮಾತ್ರ ಇರೋದು ಅದು. ಸೊ ಅವರಿಗೆ ಇಲ್ಲಿವರೆಗೆ ಬಂದು ಆ ಟೆಂಡರ್ ಹಾಕಿ ಇಲ್ಲಿಂದ ನಾಯಿಗಳನ್ನ ಹಿಡ್ಕೊಂಡು ಹೋಗಿ ಒಂದು 30 ನಾಯಿ ಹಿಡ್ಕೊಂಡು ಹೋಗೋದು, ಆಪ್ರೇಷನ್ ಮಾಡೋದು, ವಾಪಸ್ ಇಲ್ಲೇ ತಂದು ಬಿಡೋದು ತುಂಬ ದೂರ ಆಗ್ತದೆ. ಸೊ ಆದಷ್ಟು ನಾವೇನು ಮಾಡಬೇಕಂದ್ರೆ ಅಲ್ಲಲ್ಲೇ ಲೋಕಲ್ NGOಗಳಿದ್ದರೆ ಒಳ್ಳೇದಾಗ್ತದೆ. ಅವರು ಒಂದು ಅಪ್ಲೈ ಮಾಡಿಬಿಟ್ಟಿದ್ದಾರೆ ಸರ್ಟಿಫಿಕೇಷನ್ ತೊಗೊಂಡು, ಆವಾಗ ನೆಟ್ ಹಾಕಿ ದಾರಿ ನಾಯಿಗಳನ್ನ ಹಿಡಿಬೇಕಾಗ್ತದೆ. ಎಷ್ಟೊಂದು ಕೈಗೆ ಸಿಗಲ್ಲ. ಕೆಲವು ಫೀಡರ್ಸ್ಗೆ ಕೆಲವೊಂದು ದಾರಿ ನಾಯಿಗಳು ಸಿಗ್ತದೆ, ಬಟ್ ಎಷ್ಟೊಂದು ನಾಯಿಗಳು ಸಿಗೋದಿಲ್ಲ, ಅವಕ್ಕೆ ಭಯ ಜಾಸ್ತಿ. ಅದನ್ನು ನೆಟ್ ಹಾಕಿ ಹಿಡಿದು ಆಪ್ರೇಷನ್ ಮಾಡಿ 5 ದಿನ, ಹೆಣ್ಣಾದರೆ 5 ದಿನ, ಗಂಡಾದರೆ ಒಂದು 2-3 ದಿನ ನೋಡಿಕೊಂಡು ಎಲ್ಲಿ ಸಿಕ್ಕಿತೋ ಅಲ್ಲೇ ಬಿಡಬೇಕು. ದಟ್ಸ್ ವಾಟ್ ABC ರೂಲ್ಸ್. ABC ರೂಲ್ಸ್ ಅಂತ ಇದೆ AWBI ಮೂಲಕ, ಆ ಪ್ರೊಸೀಜರ್ ಮೂಲಕ. ಆಮೇಲೆ ತುಂಬ ಪ್ರೊಸೀಜರ್ಗಳುಂಟು. ಆರ್ಗನ್ಸ್ನ ತೋರಿಸ್ಬೇಕು, ಹೆಲ್ತ್ ಇನ್ಸ್ಪೆಕ್ಷನ್ ಇರ್ತದೆ. ಯಾಕಂದರೆ ನಾವು ಸುಮ್ಮನೆ ತೊಗೊಂಡು ಬಂದುಬಿಟ್ಟು ಮಾಡಿದ್ವಿ ಅಂತ ಹೇಳ್ಬಿಟ್ಟು ವಾಪಸ್ ಬಿಡೋಕ್ಕಾಗಲ್ಲ. ಸೊ ದೇರ್ ಇಸ್ ಅ ಪ್ರೊಸೀಜರ್ ಟು ಬಿ ಫಾಲೋಡ್. ಸೊ ಇವಾಗ ಮನೆ ನಾಯಿಗಳಿಗಾದರೆ ಆ ಥರ ಪ್ರೊಸೀಜರ್ಸ್ ಇಲ್ಲ. ಸೊ ಮನೆ ನಾಯಿಗಳಿಗೆ ಏನಂದರೆ ನಾವು ಮನೆಯವ್ರಿಗೆ ಹೇಳ್ತೇವೆ ಈ ಥರ ನೀವು ಪೋಸ್ಟ್ ಆಪರೇಟಿವ್ ಕೇರ್ ಮಾಡಬೇಕು ಅಂತ. ಸೊ ತುಂಬ ಕಡಿಮೆ ಪೋಸ್ಟ್ ಆಪರೇಟಿವ್ ಕೇರ್ ಇರ್ತದೆ. ಹೇಗೂ ಮನೆಯವರು ಕೇರ್ ಮಾಡ್ತಾರೆ, ಅದು ಊಟ ಮಾಡ್ತಾ ಇದೆಯಾ, ಗಾಯ ಹೇಗಿದೆಯಾ ಎಲ್ಲ ನೋಡೋಕ್ಕೆ ಅವರೇ ಇರ್ತಾರೆ. ಸೊ ಅದರಿಂದಾಗಿ ನಾವು ಅವರಿಗೆ ಒಂದು ಹೇಳಿಬಿಡ್ತೇವೆ. ಬಟ್ ಈ AWBI ಇಂದ ನಮಗೇನು ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ. ಸೊ ದ ಕಾಸ್ಟ್ ಫಾರ್ ಅದು ಐ ಥಿಂಕ್ AWBI ಮೂಲಕ 1800 ಪರ್ ಡಾಗ್ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಅವರೇ, ಒಂದು ಡಾಗ್. ಯಾಕಂದರೆ ಅದು ಕ್ಯಾಚ್ ಮಾಡೋಕ್ಕೆ ಡೀಸೆಲ್ ಬೇಕು, ಅವರಿಗೆ ಸ್ಟಾಫ್ಗೆ ಹಣ ಕೊಡಬೇಕು, ಕ್ಯಾಚ್ ಮಾಡೋರಿಗೆ ತೊಗೊಂಡು ಹೋಗೋದು, ಆಮೇಲೆ ಅಲ್ಲಿ 5 ದಿನ ನೋಡ್ಕೊಳ್ಳೋದು. ಕೆಲವು ಸರಿ ಕಾಂಪ್ಲಿಕೇಶನ್ ಆಗುತ್ತೆ, ಆವಾಗ ಇನ್ನೊಂದು 4 ದಿನ ಎಕ್ಸ್ಟ್ರಾ ನೋಡ್ಕೊಳ್ಬೇಕಾಗ್ಬೋದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.